ನಮ್ಮದೊಂದು ಇಂಟರ್ನಲ್ ಡೆಮಾಕ್ರಸಿ ಅಂತ ಭಾವಿಸೋಣ, ಇದನ್ನ ಚರ್ಚೆ ಆಗ್ತಾ ಇರೋದು. ಯುದ್ಧದ ಸಂಘರ್ಷ, ಯುದ್ಧದ ಮುನ್ಸೂಚನೆ ಏನಲ್ಲ ಇದು. ನೀವು ಭಾವಿಸಿದ ರೀತಿಯ ಯುದ್ಧ ಏನ್ ನಡೆಯಲ್ಲ. ನಮ್ಮೊಳಗೆ ಚರ್ಚೆ ಆಗ್ತಿದೆ ಅಂತ. ಇವಾಗ ಯತೀಂದ್ರ ಅವರು ಸೈದ್ಧಾಂತಿಕವಾಗಿ ಅಂತ ಹೇಳಿದ್ರು. ಆನಂತರ ವಕ್ತಾರರು ಕೂಡ ಸೈದ್ಧಾಂತಿಕ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು. ಫಸ್ಟ್ ಆಫ್ ಆಲ್ ನಮಗೆ ಕನ್ಫರ್ಮ್ ಆಗಬೇಕು ಇಡೀ ರಾಜ್ಯದ ಜನತೆಗೆ ಇವರ ಪಕ್ಷದ ಸಿದ್ಧಾಂತ ಏನು ಅಂತದ್ದು ಒಂದು. ಎರಡನೇದಾಗಿ ಯತೀಂದ್ರ ಅವರು ಒಬ್ಬರು ಸೈದ್ಧಾಂತಿಕವಾಗಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳುವ ಮೂಲಕ ಇನ್ನೊಂದು ಬಣ ಸೈದ್ಧಾಂತಿಕವಾಗಿ ವೀಕ್ ಇದೆ ಅನ್ನುವಂಥ ಮೆಸೇಜ್ ಅನ್ನ ಕಳಿಸಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲ, ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಏನಿಸ್ತಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಆಂತರಿಕವಾಗಿ ಹಾಗೂ ಸೈದ್ಧಾಂತಿಕವಾಗಿ ಇಬ್ಬಾಗಾಗಿದೆ ಅನ್ನುವಂತ ಒಂದು ಪ್ರಶ್ನೆ ನಮಗೆ ಎದ್ದೇಳುತ್ತೆ. ಅದಕ್ಕೆ ವಕ್ತಾರರು ಒಂದು ಸ್ಪಷ್ಟನೆ ಕೊಡ್ತಾರೆ. ಕಾಂಗ್ರೆಸ್ ಮೊದಲಿಂದಲೂ ಕೂಡ ಎಲ್ಲಾ ರೀತಿಯ ಸಿದ್ಧಾಂತಗಳನ್ನು ಒಳಗೊಂಡಿರುವಂತ ಪಕ್ಷ. ಕಾಂಗ್ರೆಸ್ ಅದೇನು ಹೊಸದಲ್ಲ. ಎಕ್ಸ್ಟ್ರೀಮ್ ಲೆಫ್ಟ್, ಎಕ್ಸ್ಟ್ರೀಮ್ ರೈಟ್ ಎಲ್ಲವೂ ಇದೆ. ಅಲ್ಲಲ್ಲ, ಈಗ ಸಿದ್ದರಾಮಯ್ಯ ಅವರ ಬಣದವರು ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಒಬ್ರು ಸ್ಟ್ರಾಂಗ್ ಮ್ಯಾನ್ ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನೊಂದು ಬಣದವರು ಸೈದ್ಧಾಂತಿಕವಾಗಿ ವೀಕ್ ಅಂತ ತಾನೆ ಅಲ್ವಾ, ಕೇಳ್ತಾ ಇರುವಂತದ್ದು ನಾನು. ಆದ್ರಿಂದ ಆಂತರಿಕವಾಗಿ ಸೈದ್ಧಾಂತಿಕವಾಗಿ ಇಬ್ಬಾಗ ಆಗಿದೆ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆನಂತರ ಇದನ್ನೆಲ್ಲ ಈ ಎಲ್ಲ ದೊಂಬರಾಟಗಳನ್ನ ನೋಡ್ಕೊಂಡಿರುವಂತ ಹೈಕಮಾಂಡ್ ಇದೆಯಲ್ವಾ, ಹೈಕಮಾಂಡ್ ಈ ಒಂದು ನಾಟಕ ಆಯ್ತು, ಈ ಒಂದು ನಾಟಕವನ್ನ ಬೆಳಿಗ್ಗೆಯಿಂದ ಸಾಯಂಕಾಲದಲ್ಲಿ ನಾವು ನೋಡ್ತಾ ಇದೀವಲ್ಲ, ಈ ನಾಟಕ ಬೀದಿ ನಾಟಕವನ್ನ ನೋಡ್ತಾ ಇರುವಂತ ಹೈಕಮಾಂಡ್ ಒಂದು ಚೂರು ರಾಹುಲ್ ಗಾಂಧಿ ರಾಜ್ಯಾಧ್ಯಕ್ಷರು ಸ್ಟ್ರಾಂಗ್ ಇದ್ದಾರೆ, ಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಇದ್ದಾರೆ. ಇಂಟರ್ನಲ್ ಡೆಮಾಕ್ರಸಿ ಚರ್ಚೆ, ಅದು ಚರ್ಚೆ ಮಿತಿ ಮೀರೋದು ಇಲ್ಲ, ಚರ್ಚೆಯಿಂದಾಗಿ ಅತಿರೇಕಗಳು ಆಗೋದು ಇಲ್ಲ. ಆ ನಿರೀಕ್ಷೆನೆಲ್ಲ ನೀವು ಇಟ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ಖಂಡಿತ. ಯಾಕಂದ್ರೆ ಈ ಕಾಂಗ್ರೆಸ್ಗೆ ನಿಜವಾಗ್ಲೂ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಈ ಅನಿವಾರ್ಯತೆ ಇದೆಯಾ? ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ಮಾಡೋದಾಗ್ಲಿ, ಅವ್ರ ನೆಕ್ಸ್ಟ್ ಅನ್ನೋ ಚರ್ಚೆ ಚರ್ಚೆ ಮಾಡಬೇಕು ಹೇಳ್ತೀನಿ ಸರ್. ನೋಡಿ, ಸಿದ್ದರಾಮಣ್ಣ ಅವರನ್ನು ಪೂಜ್ಯ ದೇವೇಗೌಡರು ಶಿಷ್ಯನೇ, ಅವ್ರೇನು ಬೇರೆಯವ್ರೇನಲ್ಲ. ದೇವೇಗೌಡರು ಇವಾಗಲೂ ಕಾಲ ನಡಿಲಿಕ್ಕೆ ಆಗಲಿಲ್ಲ ಅಂದ್ರೆ ವೀಲ್ ಚೇರಲ್ಲಿ ಹೋಗಿ ಅಧಿವೇಶನದಲ್ಲಿ ಭಾಗವಹಿಸಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿ ಕೆಲಸಗಳಾಗಬೇಕಂತ ಕೇಳ್ಕೊಂಡು ಬರ್ತಾರೆ. ಅದು ನೋಡಾದ್ರೂ ಜನರು ಅಧಿಕಾರ ನನಗೆ ಕೊಟ್ಟಿದ್ದಾರೆ, ಎವ್ರಿ ಡೇ ಅಕೌಂಟಬಿಲಿಟಿ ಇರುತ್ತೆ. ಮುಖ್ಯಮಂತ್ರಿ ಅವರೇನು ಬೇರೆಯವರೇನಲ್ಲ. ಮುಖ್ಯಮಂತ್ರಿ ಆದಮೇಲೆ ಒನ್ ಡೇನು ವೇಸ್ಟ್ ಮಾಡ್ದಾಗ ಕೆಲಸ ಮಾಡ್ಬೇಕಂತ ನಾವು ಬಯಸ್ತೀವಿ. ಜನರು ವಿರೋಧ ಪಕ್ಷದವರಾಗಿ ಒಂದು ನಿಮಿಷ, ವಿರೋಧ ಪಕ್ಷದವರಾಗಿ ನಾವು ಕೇಳ್ಕೊಳ್ತೀವಿ. ಮಾಡ್ತಿಲ್ಲ ಸರ್, ಏನಾಗಿದೆ? ಎವ್ರಿ ಮಂತ್, ಎವ್ರಿ 15 days ಒಂದೊಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಇದು ನಿಜವಾಗ್ಲೂ ನಿಮ್ಗೆ ಅನಿವಾರ್ಯತೆ ಏನಕ್ಕೆ? ಬೃಹತ್ ಸಂಖ್ಯೆ ಇದೆ, ನೀರಲ್ಲ ಅಶ್ವಿನ್, ಚರ್ಚೆ ಆಗ್ತಾ ಇರಬೇಕು. ನಾನು ಹೇಳ್ತೀನಿ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅವಶ್ಯಕತೆ ಇಲ್ಲ. ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆಗೆ ಅವಶ್ಯಕತೆ ಇದೆಯಾ? ಇಲ್ಲ. ನೋಡಿ, ಸಮ್ಮಿಶ್ರ ಸರ್ಕಾರ ಆಗಿ ಇಲ್ಲ ಇನ್ನೂ ಕಡಿಮೆ ಸೀಟ್ಗಳಿದ್ದಾಗ ಮಾತಾಡಿ, ಚರ್ಚೆಗಳಿರುತ್ತೆ. ನಿಮಗೆ ನಾವ್ಯಾಕ್ರಿ ಕಾಂಗ್ರೆಸ್ಗೆ ಎಜುಕೇಟ್ ಮಾಡಬೇಕು? ನಿಮ್ಗೆ 1989ರಲ್ಲಿ ಹೆಂಗೆ 179 ಗೆದ್ದು 94ರಲ್ಲಿ 34 ಗೆದ್ಕೊಂಡ್ರಿ, ನಾವ್ಯಾಕೆ ಈಗ ಎಜುಕೇಟ್ ಮಾಡ್ಬೇಕು? ಕಿತ್ತಾಡ್ಕೊಳ್ಳಿ, ಕೆಲಸ ಮಾಡಿಲ್ಲ ಅಂದ್ರೆ ಜನ ಗೊತ್ತಾಗುತ್ತೆ. ನಾವು ಯತೀಂದ್ರ ಅವ್ರನ್ನ ನಾವ್ಯಾಕೆ ಎಜುಕೇಟ್ ಮಾಡ್ಬೇಕು? ಮಾದೇವಪ್ಪ ಅವ್ರನ್ನ ನಾವೇ ಎಜುಕೇಟ್ ಏನ್ ಮಾಡ್ಬೇಕು? ಏನಕ್ಕೆ ಎಜುಕೇಟ್ ಮಾಡ್ಬೇಕು? ನೀವು ದಿನ ಒಂದೊಂದು ಹೇಳಿಕೆಗಳನ್ನ ಕೊಟ್ಕೊಂಡು ಜನರ ಮುಂದೆ ನೀವೇ ಜೋಕರ್ಗಳ ರೀತಿ ಮುಂದೆ ಬರ್ತಿದ್ದೀರಾ. ಈ ಹೇಳಿಕೆಯಿಂದ ಯಾವ ಪರಿಣಾಮಗಳು ಆಗೋದಿಲ್ಲ. ಪರಿಣಾಮಗಳು ಯಾವುದು ಅಂದ್ರೆ, ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ, ಪಕ್ಷದ ನಾಯಕ ಎಲ್ಲಿ ಅಂತ ನನ್ನ ಪಕ್ಷದ ನಿಲುವು ನಟರಾಜ್ ಗೌಡ್ರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಬ್ರದರ್, ಚೇಂಜ್ ಆಗ ಮನೆ ಸೇರ್ಕೊಂಡು ನಿಲುವು ನಟರಾಜ್ ಗೌಡ್ರನ್ನಾದ್ರೂ ಸಿಎಂ ಮಾಡಿ. ನಮಗ್ ಬೇಕಾಗಿರೋದು ಇಷ್ಟು ಬೃಹತ್ ಸಂಖ್ಯೆ ಇದೆ, ಆಡಳಿತ ಕೊಡಿ, ಅಭಿವೃದ್ಧಿ ಕೊಡಿ, ಆಡಳಿತ ಸುಧಾರಣೆ, ರಸ್ತೆಗಳನ್ನು ಗುಂಡಿಗಳನ್ನ ಮುಚ್ಚಿ, ಟಾಪಿಕ್ ಚೇಂಜ್ ಆಗ್ಬಿಡುತ್ತೆ. ಸರ್ಕಾರದ ಖಜಾನೆ ದುಡ್ಡಿಲ್ಲ. ಇವತ್ತು ದೀಪಾವಳಿ ಬಿಜೆಪಿ ಜೆಡಿಎಸ್ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಯ್ತಲ್ಲ, ಮೊನ್ನೆ ಸಿದ್ದರಾಮಯ್ಯವರು ಖುದ್ದಾಗಿ ಹೋಗಿ 2,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಆದ್ರೆ ನೋಡಿ, ಗೊತ್ತಿಲ್ಲ ಇವ್ರಿಗೆ ಯಾವ ಸಮಯ ಮೀರಿತು. ಅಶ್ವಿನ್, ಥ್ಯಾಂಕ್ ಯು. ನಟರಾಜ್ ಗೌಡ್ರೆ, ರತನ್ ಅವರೇ, ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.